ಒಬ್ಬ ಗಂಡು ಹುಡುಗ ಮಾಡ್ಬೇಕಾಗಿರೋ ಕೆಲಸನ ನೀನ್ ಮಾಡ್ತಾ ಇದೀಯ ಗೀತಾ. ನಿಮ್ಮಪ್ಪ ಹುಷಾರಾಗಿ ಬಂದ್ಮೇಲೆ ಖಂಡಿತ ಇದನ್ನೆಲ್ಲ ಮೆಚ್ತಾರೆ ಕಣೆ. ಎಲ್ಲಮ್ಮ ಮೆಚ್ತಾರೆ. ಯಾಕಪ್ಪ? ಮೆಚ್ಚೋಕೆ ಆ ಮನುಷ್ಯ ಬದುಕಿದ್ರೆ ತಾನೆ. ಏನ್ ಹೇಳ್ತಿದ್ಯಾ? ಯಾರಪ್ಪ ನೀನು? ಹೌದು ತಾಯಿ, ಶ್ರೀನಿವಾಸ್ ಅವ್ರು ತೀರ್ಕೊಂಡು ಸುಮಾರು ಹೊತ್ತಾಗಿದೆ. ಡಾಕ್ಟ್ರು ನಿಮ್ಮ ಹತ್ರ ಸುಳ್ಳು ಹೇಳ್ಕೊಂಡು ಸಮಯ ಕೊಲ್ತಾ ಇದ್ದಾರೆ. ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ಕಿತ್ಕೊಂತಾ ಇದ್ದಾರೆ. ಅವರು ಬರೀ ಮೋಸ ಮಾಡ್ತಾ ಇದ್ದಾರೆ ಮೇಡಮ್ ನಿಮ್ಮ ಹತ್ರ. ನಾಳೆ ಸಂಜೆ ತನಕ ಅವ್ರ ಸಾವಿನ ಸುದ್ದಿ ನಿಮ್ಗೆ ತಿಳಿಸ್ಬಾರ್ದು ಅಂತ ನಮ್ ಬಾಯಿ ಕಟ್ಟಾಕಿದ್ದಾರೆ. ನಿಮ್ ಗಂಡ ಶ್ರೀನಿವಾಸ್ ಅವ್ರು ಬದುಕಿಲ್ಲಮ್ಮ. ನಾನು ಹೇಳ್ತಿರೋದು ನಿಜಾನಮ್ಮ. ನಾನು ಹೇಳ್ಬಾರ್ದು ಅಂತಾನೆ ಇದ್ದೆ, ಆದ್ರೆ ನಿಮ್ ಈ ಸಂಕಟ ನೋಡ್ಕೊಂಡು ನನ್ನ ಕೈಲಿ ತಡೆಯೋದಕ್ಕಾಗ್ಲಿಲ್ಲ ಅಮ್ಮ. ಹೋದ್ರೆ ನನ್ನ ಕೆಲಸ ಹೋಗುತ್ತೆ, ಹಾಳಾಗಿ ಹೋಗ್ಲಿ, ಆದ್ರೆ ನಾನು ಹೇಳ್ತಿರೋದು ಸತ್ಯನಮ್ಮ. ಒಳಗಡೆ ಶ್ರೀನಿವಾಸ್ ಅವ್ರು ಬದುಕಿಲ್ಲಮ್ಮ. ಗೀತಾ, ಗೀತಾ, ಇವರೆಲ್ಲ ನಮಗ್ ಮೋಸ ಮಾಡ್ತಿದ್ದಾರೆ ಕಣೆ. ನಿಮ್ಮಪ್ಪಂಗೇನೋ ಆಗಿದೆ ಕಣೆ, ನಿಮ್ಮಪ್ಪಂಗೇನೋ ಆಗಿದೆ. ಎಲ್ಲೋಗ್ತಿದ್ದೀರಾ ಮೇಡಮ್? ರೇ ರೇ, ಹೇಳಪ್ಪ. ಏನ್ರಿ ಇದು? ನಮ್ಮನ್ನ ಯಾಕ್ರೆ ಬಿಟ್ಟು ಹೋದ್ರಿ? ಮಾತಾಡ್ರಿ. ಅಪ್ಪ ಎದ್ದೇಳಪ್ಪ. ಅಪ್ಪ ಅಪ್ಪ ಎದ್ದೇಳಪ್ಪ. ನೀನ್ ಬದುಕ್ಬೇಕಪ್ಪ, ನಮ್ ಜೊತೆಗಿರ್ಬೇಕು. ಎದ್ದೇಳಪ್ಪ. ನೀನ್ ಹೋದ್ರೆ ನಮ್ಗೆ ಯಾರಪ್ಪ ಗತಿ? ಒಂದೇ ಒಂದ್ಸಲಿ ಮಾತಾಡಪ್ಪ. ಎದ್ದೇಳಪ್ಪ. ಅಪ್ಪ ಹೇಳಪ್ಪ. ಅಪ್ಪ ಪ್ಲೀಸ್ ಎದ್ದೇಳಪ್ಪ. ಏನ್ರಿ ಇದು ನಾನ್ಸೆನ್ಸು? ಹಾಸ್ಪಿಟ್ಲಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಮುಚ್ಚಯ್ಯ ಬಾಯಿ, ಸಾಕು. ಬಿಹೇವಿಯರ್ ಬಗ್ಗೆ ನೀನ್ ಮಾತಾಡ್ತೀಯ. ಇಟ್ಕೊಂಡು ಹಣ ಮಾಡೋ ಕೊಟ್ಟಿದಿರಲ್ಲ, ಇದು ನಿಮ್ ಬಿಹೇವಿಯರಾ?
ಏನು? ಏನ ನಿಮಗ್ ಗೊತ್ತಿಲ್ವಾ? ನಮ್ಮಪ್ಪ ಸತ್ತು ಸುಮಾರು ಹೊತ್ತಾದ್ರೂ ಅವ್ರಿಗೆ ಬದುಕ್ಸೋ ಇಂಜೆಕ್ಷನ್ ಕೊಡ್ಬೇಕು, ದುಡ್ಡು ತಗೋಬಾ ಅಂತ ಹೆದರ್ಸಿ ಕಳ್ಸಿದ್ರಲ್ಲ. ನಿಮಗ್ ಮನುಷ್ಯತ್ವ ಇದೆಯೇನ್ರಿ? ನಿಮ್ಮಂತವ್ರೊಂದಿಬ್ರು ಮಾಡೋ ಕಚಡ ಕೆಲ್ಸಕ್ಕೆ ಒಳ್ಳೆ ಡಾಕ್ಟರ್ಗಳಿಗೆ ಮುಖಕ್ಕೆ ಮಸಿ ಬೆಳಿತಾರಲ್ಲ. ಯಾಕೆ ಹೋಗುದೆ? ಅಲ್ಲ, ನನ್ನ ವಿಷಯ ಗೊತ್ತಾಗದೆ ಒಂದು ರಾತ್ರಿ ಕೇವಲ ಕೆಲವು ಗಂಟೆಗಳು ನಮ್ಮಮ್ಮನ ಮ್ಯಾನೇಜ್ ಮಾಡೋಕ್ಕಾಗಿಲ್ವಾ ಮಮ್ಮ? ನಾ ಕಾಲು ನಿನ್ನ ಅಮ್ಮ ಕೂಡ ಅದೇ ಡೈಲಾಗ್ ಹೇಳೋದು, ಒಂದು ರಾತ್ರಿ ನನ್ನ ಮಗ ನಿನ್ಗೆ ನಡ್ಕೊಳ್ಳೋಕ್ಕಾಗ, ಒಂದು ಕಡೆಯಿಂದ ಅವಳು ಇನ್ನೊಂದು ಕಡೆಯಿಂದ ನೀವು ನನ್ನ ಡೋಲ್ ಅಂದ್ಕೊಂಡಿದ್ರೇನು ನೀವು? ಏನಾದರೂ ನಾಟಕ ಮಾಡಬೇಕಾಗಿತ್ತು. ಮಾಡಿದೆ ಕಣು, ಗಬ್ಬಿದ್ದು ನಿನ್ನ ಥರನೇ ಮಲ್ಕೊಂಡೆಲ್ಲ ಮಾಡಿದೆ. ಮತ್ತು ಹೆಂಗೆ ಸಿಕ್ಕಾಕೊಂಡೆ? ಏ ಹಾಳಾದ ಶಾಲ್ ಸಿಕ್ಕಾಕ್ಸ್ಬಿಡ್ತು ಕಣು, ಅದು ಬಿಟ್ಟಾಕು. ಅಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಆಗುತ್ತೆ. ಆ ಗೀತಾ ಅವ್ರ ಅಪ್ಪನ ಬದುಕ್ಸ್ಕೊಳ್ಳೋಕೆ ಸಾಯ್ತಾ ಇದ್ದಾಳೆ, ದುಡ್ಡು ಅರೇಂಜ್ ಮಾಡೋಕ್ಕೆ ಒದ್ದಾಡ್ತಾ ಇದ್ದಾಳೆ. ಅದೆಲ್ಲ ನೋಡಿ ಮಜಾ ಬಂತು. ಮಜಾ ಬರುತ್ತೆ, ಏನು ಬರ್ರಿ. ಅವಳ ಅಪ್ಪ ಸತ್ತೋಗಿರೋ ವಿಷಯ ಅವಳಿಗೆ ಏನಾದ್ರು ಗೊತ್ತಾಗಿದ್ರೆ ನೀನು ಅಲ್ಲೇ ಹಾಕೊಂಡು ರುಬ್ಬಾಕಿರೋಳು. ಮಮ್ಮ, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡಬೇಡ. ಅವರಪ್ಪ ಇನ್ನೂ ಸತ್ತಿಲ್ಲ. ವಿಷಯ ಗೊತ್ತಿಲ್ಲದೆ ಎಡವಟ್ಟು ಮಾಡ್ಕೊಳ್ತಿರೋದು ನೀನು. ಅವಳ ಅಪ್ಪ ಆಗಲೇ ಟಿಕೆಟ್ ತಗೊಂಡು ಆಗಿದೆ ಕಣೋ. ಏನು? ಆ ವಿಷಯ ತಂಗಿಮ್ಮನಿಗೂ ಗೊತ್ತು. ವಿಷಯ ಗೀತಾಳ ಕಿವಿಗೆ ಬೀಳಬಾರ್ದು ಅಂತ ಡಾಕ್ಟ್ರಿಗೆ ಫೋನ್ ಮಾಡಿ ಅದೇನಾದ್ರು ಗೀತಾಳಿಗೆ ಗೊತ್ತಾಗಿ ಅವಳು ನಾಳೆ ಇಲ್ಲಿ ಬಂದರೆ ನಿನ್ನ ನಿಶ್ಚಿತಾರ್ಥಕ್ಕೆ ಅಡ್ಡಿ ಆಗಲ್ವೇನೋ? ಕಾಮನ್ ಸೆನ್ಸ್ ಬೇಡವಾ? ಗಂಡಾಂತರ ಕಳಿಬೇಕು ಅಂತ ನಿನ್ನ ಅಮ್ಮ ಮಾಡ್ತಿರೋ ಪ್ರಯತ್ನಕ್ಕೆ ನೀನು ಅಡ್ಡಿ ಆದರೂ ಹೇಗೋ ಬಿಜಿ? ಹೋಗಿ ಬಿದ್ಕೋ, ಹೋಗು. ಅವಳ ಅಪ್ಪ ಸತ್ತಿರೋ ವಿಷಯ ಅವಳಿಗೆ ಗೊತ್ತಾಗದಿರಲಿ ಅಂತ ದೇವರಲ್ಲಿ ಬೇಡ್ಕೊ, ಹೋಗು. ಹೋಗು. ಮಮ್ಮ, ನೀನು ಮಲ್ಗಲ್ವಾ ಮಮ್ಮ? ಕಣ್ಣಿಗೂ ಒಂಚೂರು ಎಣ್ಣೆ ಬಿಟ್ಕೊಂಡು ನೀನು ನಿದ್ದೆ ಮಾಡೋದನ್ನು ನೋಡ್ತಾ ಕೂರ್ಬೇಕು. ನಾನು ನಿನ್ನ ಕಾಯೋ ಜವಾಬ್ದಾರಿ ನಂತು. ಏನಾದರೂ ಮಿಸ್ ಆದರೆ ನನ್ನ ಹೆಣ ನೋಡೋಕ್ಕೂ ನಾನಿರಲ್ಲ ಕಣೋ. ಹೋಗು, ಮಲ್ಕೋ. ಓ, ಬಾರಿಸ್ತೀನಿ. ಗೆಟ್ ಔಟ್, ಗೆಟ್ ಲಾಸ್ಟ್. ಅಪ್ಪ, ಕೈ ಮುಗಿತೀನಿ, ಒಂದೇ ಒಂದ್ಸಲಿ ಮಾತಾಡಪ್ಪ. ಎದ್ದೇಳಪ್ಪ ಅಪ್ಪ, ಎದ್ದೇಳಪ್ಪ, ಒಂದೇ ಒಂದ್ಸಲಿ ಮಾತಾಡಪ್ಪ. ಇದೆಲ್ಲೇ ಹೇಳ್ತಾರೆ ಗೀತಾ ಅವರು. ನಿಮ್ಗಳ ರಗಳೆ ಮುಖ್ಯ ಅಲ್ಲ, ನಾನು ಸತ್ತೋದ್ರೆ ಸಾಕು, ಅದೇ ನೆಮ್ಮದಿ ಅಂತಿದ್ರಲ್ಲ. ನೋಡೆ ನೋಡೆ ಹೇಗ್ ಮಲಗಿದ್ದಾರೆ ರೀ. ನೀವ್ ಹೀಗ್ ಮಾಡಿದ್ರೆ ನಾವ್ ಹೇಗ್ರಿ ಬದುಕೋದು? ನಿಮ್ಮನ್ನ ನಾನು ಹೇಗ್ರಿ ಬದುಕೋದು? ಅಪ್ಪ, ಹೇಳಪ್ಪ ಅಪ್ಪ.
ಅಪ್ಪ ಅಮ್ಮ ಅಮ್ಮ ಅಪ್ಪ ಕಣ್ಬಿಟ್ರಮ್ಮ. ನಾನು ಹೇಳಿಲ್ವಾ ಅಪ್ಪಂಗೆ ಏನಾಗಲ್ಲ ನೋಡು, ಅಪ್ಪ ಕಣ್ಬಿಟ್ಟಿದ್ದಾರೆ ನೋಡಮ್ಮ. ಸುಶೀಲಾ, ಎದೆಗೆ ಯಾಕೆ ಅಷ್ಟೊಂದು ಜೋರಾಗಿ ಗೊತ್ತಿದ್ದೆ? ತುಂಬ ನೋವಾಗ್ತಿದೆ ಕಣೆ. ಇನ್ನೊಂದು 5 ಸರಿ ನೀನು ಹೀಗೆ ಗೊದ್ದಿದ್ದಿದ್ರೆ ನಾನು ಸತ್ಯ ಹೋಗ್ತಿದ್ದೆ. ನೀವು ಸತ್ತಿಲ್ಲ ರೀ, ನೀವು ಸತ್ತಿಲ್ಲ, ನೀವು ಬದುಕಿದ್ದೀರಾ. ಗೀತಾ, ಗೀತಾ ನಿಮ್ಮಪ್ಪ ಬದುಕಿದ್ದಾರೆ, ಗೀತಾ ನಿಮ್ಮಪ್ಪ ಬದುಕಿದ್ದಾರೆ ಕಣೆ. ಏನೇ ಸುಶೀಲಾ, ಹಾಗಾದ್ರೆ ನೀನು ಸತ್ತೋಗಿದ್ನ? ಹೌದಪ್ಪ, ನಿನ್ನೆ ರಾತ್ರಿ ನೀವು ಓ, ವಿಷ ಕುಡ್ದಿದ್ನಲ್ವಾ? ಮತ್ತೆ ಯಾಕೆ ನನ್ನ ಬದುಕಿಸಿದ್ರಿ?